ಆದಂಥ ಅಹಮದಾಬಾದಲ್ಲಿ ಆದಂಥ ವಿಮಾನ ದುರಂತ ಖಂಡಿತವಾಗಲೂ ಇಡೀ ಭಾರತೀಯರ ಮನಸ್ಸನ್ನು ಕಲ್ಪಿರುವಂಥದ್ದು. ಇದು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಬರೀ ಒಂದು ಸಿಂಪಲ್ ವರ್ಡ್ ಆಗುತ್ತೆ. ಅಷ್ಟಲ್ಲ, ಅದರ ಹಿಂದೆ ಅವರ ಇಡೀ ಕುಟುಂಬ ಇದೆ. ಅದನ್ನು ನೋಡ್ತಾ ಇದ್ದರೆ ಟಿ ವಿಗಳಲ್ಲಿ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಮನಸ್ಸು ಭಾಳ ಭಾರವಾಗಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರದ ದುರಂತಗಳು ಇಲ್ಲಿಗೆ ಕೊನೆಯಾಗಲಿ. ಅಷ್ಟು ಮಡಿದಿರುವಂಥ ವಿಕ್ಟಿಮ್ಸ್ ಏನಿದ್ದಾರೆ ಅವರಷ್ಟು ಮನೆಯವರಿಗೆ ಭಗವಂತ ಅವರೆಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ವಿಷಾದದ ವಿಚಾರ ಇದು ನಿಜವಾಗ್ಲೂ ಕೂಡ ಭಾಳ ನೋವಿನ ದಿವಸ ಕೂಡ. ನಮ್ಮ ಆಗಿರುವಂಥ ವಿಮಾನ ದುರಂತ, ಆ ದುರಂತದಲ್ಲಿ ಮೃತಪಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಅವ್ರನ್ನ ಕಳ್ಕೊಂಡಂತಹ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ತಗೊಳ್ಳುವಂಥ ಅದು ತಗೊಳ್ಳುವಂಥ ಒಂದು ಅವಕಾಶ ಸಿಗಲಿದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಳಷ್ಟು ಅನಿರೀಕ್ಷಿತವಾಗಿರೋದೊಂದು ಘಟನೆ. ಆ ವಿದ್ಯಾರ್ಥಿಗಳು MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಊಟದ ಸಮಯದಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗಿರುವಂಥದ್ದು ಯಾವುದೇ ವಿಚಾರ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಈಗಾಗಿರೋದು ಭಾಳ ದುರಂತ. ಇದು ಈಗಾಗಬಾರ್ದಾಗಿತ್ತು. ಇದನ್ನು ಸಹಿಸುವಂಥ ಶಕ್ತಿ ಅವರಿಗೆಲ್ಲ ನೀಡಲಿ, ಅವ್ರ ಕುಟುಂಬಸ್ಥರಿಗೆ ನೀಡಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೆಯದಾಗಲಿ. ಇನ್ನು ಮುಂದೆ ಈ ರೀತಿ ದುರಂತಗಳು ಆಗದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ತೀನಿ. ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಸೋಷಿಯಲ್ ಮೀಡಿಯಾಲಿ ಒಂದು ಪೋಸ್ಟ್ ನೋಡಿದೆ. ವಿಮಾನ ದುರಂತ ಆಗಿದ್ದು 250 ಜನ ಅದರಲ್ಲಿ ಸಾವನ್ನು ಪಟ್ಟಿದ್ದಾರೆ. ಆ್ಯಂಡ್ ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಆ್ಯಂಡ್ ಈ ಥರ ದುರಂತ ಇನ್ನೊಂದ್ಸಲಿ ಆಗದೇ ಇರೋಂಗೆ ಎಚ್ಚರಗೊಳ್ಳಿ ಅಂತ ಕೇಳ್ಕೊಂತ. ಆ್ಯಂಡ್ ತುಂಬ ದುಃಖವಾದ ಸಂಗತಿ. ಆ್ಯಂಡ್ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂತ. ಥ್ಯಾಂಕ್ ಯು. ಏರ್ ಇಂಡಿಯಾದು ಒಂದು ವಿಮಾನ ದುರಂತ ಆಗಿದೆ. ತುಂಬ ಒಂಥರ ಬೇಜಾರಾಗುವಂಥ ವಿಷಯ. ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ರೀಸೆಂಟಾಗಿ ನಾನು ಕೂಡ ಅದೇ ಏರ್ ಇಂಡಿಯಾಲಿ, ಅಂದರೆ ಅಫ್ಕೋರ್ಸ್ ಅಹಮದಾಬಾದ್ ಅಲ್ಲ, ಬಟ್ ಬೆಂಗಳೂರಿಗೆ ಬಂದೆ. ಸೊ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟು ಒಂದು ಖುಷಿಯಾಗಿ ಬರ್ತಾ ಇರ್ತೀವಿ. ಬಟ್ ಈ ಥರದ್ದು ಒಂದು ಘಟನೆ ಆಗೋದಿದೆಯಲ್ಲ, ಅದು ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡುವಂಥದ್ದು. ಎಲ್ಲರೂ ಇವತ್ತು ಸುಮಾರು 242 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದು ತುಂಬ ಇನ್ನೇನು ಹೇಳೋಕ್ಕೆ ತೋಚಲ್ಲ. ಇದು ಆಗಬಾರ್ದಿತ್ತು. ತುಂಬಾ ದುರದೃಷ್ಟಕರವಾದಂಥ ಒಂದು ವಿಷಯ. ಎಲ್ಲ ಆ ಕುಟುಂಬದವ್ರಿಗೂ ನಾನು